ಪ್ರಸ್ತುತ ಯುದ್ಧದ ಪರಿಸ್ಥಿತಿಯಲ್ಲಿ ಇಡೀ ಜಗತ್ತು LPG ಕೊರತೆಯನ್ನು ಎದುರಿಸುತ್ತಿದೆ. ಆದರೆ ನಮ್ಮ ಫಾರ್ಮಿಗೆ ಅದರ ಚಿಂತೆ ಇಲ್ಲ. ಏಕೆಂದರೆ ನಮ್ಮಲ್ಲಿ ಕಂಪ್ಲೀಟ್ ಆಗಿ ಗೋಬರ್ ಗ್ಯಾಸ್ ಅನ್ನು ಯೂಸ್ ಮಾಡ್ತಿದ್ದೇವೆ. ನಮ್ಮ ಫಾರ್ಮಿಗೆ ಯಾವುದೇ ಗ್ಯಾಸಿನ ಅಗತ್ಯವೂ ಇಲ್ಲ. ಕಂಪ್ಲೀಟ್ ಆಗಿ ದನಗಳಿಂದ ಬಂದಂಥ ಸಗಣಿಯನ್ನ ಇದಕ್ಕೆ ಮಿಕ್ಸಿಂಗ್ ಮಾಡಿ ಇದರಿಂದ ಬರುವಂಥ ಗ್ಯಾಸನ್ನು ನಾವು ಅಡಿಗೆಗೆ ಹಾಗೂ ಕೆಲಸದವರ ಅಡಿಗೆಗೆ ಆಮೇಲೆ ನಮ್ಮ ಬಾತ್ರೂಮಿಗೆಲ್ಲ ಯೂಸ್ ಮಾಡ್ತಿದ್ದೇವೆ. ಹಾಗೂ ನಮ್ಮ ಪವರ್ ಸಪ್ಲೈಗೋಸ್ಕರ ಜನರೇಟರಿಗೆ ಕೂಡ ಗೋಬರ್ ಗ್ಯಾಸನ್ನು ಯೂಸ್ ಮಾಡ್ತಿದ್ದೇವೆ. ಪ್ರತಿ ದಿವಸನೂ 1,500 ಕ್ಯೂಬಿಕ್ ಗ್ಯಾಸನ್ನು ನಮಗೆ ಪ್ರೊಡಕ್ಷನ್ ಆಗ್ತಾ ಉಂಟು. ಈ ಪ್ಲ್ಯಾಂಟ್ಗಳು ನಮ್ಮಲ್ಲಿಗೆ 2 ಇದ್ದಾವೆ. ಒಂದು ಈ ಪ್ಲ್ಯಾಂಟ್, ಇನ್ನೊಂದು ಬಂದು ಆ ಕಡೆ ಇನ್ನೊಂದು ಪ್ಲ್ಯಾಂಟ್ ಇದೆ. ಮಿಕ್ಸಿಂಗ್ ಅನ್ನ ಈ ಪ್ಲ್ಯಾಂಟಿಗೆ ಮಾತ್ರ ಮಾಡ್ತಿದ್ದೇವೆ. ಇದರಿಂದ ಬಂದಂತ ಔಟ್ಲೆಟ್ ಇಲ್ಲಿ ಔಟ್ಲೆಟ್ ಬರ್ತಿದೆ. ಈ ಔಟ್ಲೆಟ್ ಈ ಗೋಬರ್ ಗ್ಯಾಸ್ಗೆ ಹೋಗ್ತಿದೆ. ಅಲ್ಲಿಂದ ಔಟ್ಲೆಟ್ ಆಗಿ ನಮಗೆ ಸ್ಲರಿ ಗುಂಡಿಗೆ ಹೋಗ್ತಾ ಉಂಟು. ಹಾಗಾಗಿ ನಾವು ಯಾರಿಗೂ ಅವಲಂಬಿತವಾಗಿಲ್ಲ. ನಾಳೆ ಗ್ಯಾಸ್ ಇಲ್ಲ ಅಂತ ಹೇಳಿದ್ರೆ ಚಿಂತೆ ಇಲ್ಲ. ಯಾಕೆಂತ ಹೇಳಿದ್ರೆ ದನದ ಸಗಣಿ ಅತಿ ಶ್ರೇಷ್ಠವಾಗಿರೋದ್ರಿಂದ ಅದನ್ನ ನಾವು ಅದರ ಮಿಥೇನನ್ನ ತೆಗೆದು ಅದನ್ನ ಗ್ಯಾಸ್ ಆಗಿ ಪರಿವರ್ತನೆಗೊಳಿಸಿ ಅದನ್ನ ಬರ್ನ್ ಮಾಡ್ತಿದ್ದೇವೆ. ನಮ್ಮಲ್ಲಿರುವಂತಹ ಪ್ಲಾಂಟ್ಗಳನ್ನ ವಿಜಯ್ ಇಂಡಸ್ಟ್ರೀಸ್ ಕಟಪಾಡಿ ಅದರ ಮಾಲೀಕರಾದಂತಹ ಶ್ರೀ ಸತ್ಯೇಂದ್ರ ಪೈ ಅವರು ಮಾಡಿಕೊಟ್ಟಿದ್ದಾರೆ. ನಮ್ಮಲ್ಲಿ 15 ಕ್ಯೂಬಿಕ್ ಮೀಟರ್ನ 2 ಪ್ಲಾಂಟ್ಗಳಿದೆ. ಒಂದು ಪ್ಲಾಂಟ್ ಬಂದ್ಬಿಟ್ಟು 525 ಕ್ಯೂಬಿಕ್ ಫೀಟಿನ ಗೋಬರ್ ಗ್ಯಾಸ್ ಅನ್ನ ಉತ್ಪಾದನೆ ಮಾಡ್ತಿದೆ. ಸರಿಸುಮಾರು 404 kg ಸೆಗಣಿ ಮೊದಲಿಗೆ ಇದಕ್ಕೆ ಬೇಕಾಗ್ತದೆ. ತದನಂತರ ದಿವಸಕ್ಕೆ 100 kg ಸೆಗಣಿ ಇದಕ್ಕೆ ನಾವು ಮಿಶ್ರಣವನ್ನು ಮಾಡಿ ಹಾಕಬೇಕು. ಖಾಲಿ ಗೋಬರ್ ಗ್ಯಾಸಿಗೆ ಖಾಲಿ ಸಗಣಿಯೇ ಮಾತ್ರ ಸಾಕು ಅಂತ ಹೇಳಿ ಹೇಳ್ತಿಲ್ಲ. ನಮಗೆ ಅಡಿಗೆಯಿಂದ ಬರುವಂಥದ್ದು ಅಂದ್ರೆ ಕಿಚನ್ ರೂಮಿಂದ ಬರುವಂಥದ್ದು ವೇಸ್ಟೇಜ್, ಚಹಾ ಹುಡಿ ಆಗಿರಲಿ, ಮಜ್ಜಿಗೆ ಆಗಿರಲಿ, ಗಂಜಿ ತೇಳಿ ಆಗಿರಲಿ, ತರಕಾರಿ ವೇಸ್ಟೇಜ್ ಅನ್ನ ಮಾತ್ರ ನೀವು ಹುಡಿ ಕ್ರಶ್ ಮಾಡಿ ಹಾಕಬೇಕು. ಇಂಥದನ್ನ ನಾವು ಮಿಕ್ಸ್ ಮಾಡಿ ಕೂಡ ಗೋಬರ್ ಗ್ಯಾಸ್ ಪ್ಲಾಂಟಿಗೆ ಹಾಕ್ಬೋದು. ಯಾಕೆ ಖಾಲಿ ಗೋಬರ್ ಗ್ಯಾಸ್ ಅಲ್ಲೇ ನಮಗೆ ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ? ತರಕಾರಿ ವೇಸ್ಟೇಜ್ ಅನ್ನು ಕೂಡ ನಾವು ಇದಕ್ಕೆ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಖಾಲಿ ಗೋಬರ್ ಗ್ಯಾಸ್ ಇಂದ ನಮಗೆ ಗ್ಯಾಸಿನ ಉತ್ಪಾದನೆಯನ್ನು ತೆಗಿಲಿಕ್ಕೆ ಕಿಚನ್ ವೇಸ್ಟೇಜ್ ಕೂಡ ಯೂಸ್ ಆಗ್ತದೆ. 1 kg ಸಗಣಿಯಲ್ಲಿ ನಮಗೆ 1.3 ಸೇಫ್ಟಿ ಗ್ಯಾಸ್ ಸಿಗ್ತದೆ. ಹಾಗೆ ತರಕಾರಿ ವೇಸ್ಟೇಜ್ ಅಥವಾ ಕಿಚನ್ ರೂಮಿನ ವೇಸ್ಟೇಜ್ ಅಲ್ಲಿ ನಮಗೆ 4.8 ಸೇಫ್ಟಿ ಗ್ಯಾಸ್ ಸಿಗ್ತದೆ. ಹಾಗೆ ಹಂದಿ ಗೊಬ್ಬರದಲ್ಲಿ ನಮಗೆ 2.3 ಸೇಫ್ಟಿ ಗ್ಯಾಸ್ ನಮಗೆ ಸಿಗ್ತದೆ. ಇದು ಮಿಕ್ಸಿಂಗ್ ಏರಿಯಾ. ಇಲ್ಲಿ ದಿನಾಲು 100 kg ಸೆಗಣಿಯನ್ನ ಇಲ್ಲಿ ಮಿಕ್ಸಿಂಗ್ ಮಾಡಿ ಗೋಬರ್ ಗ್ಯಾಸ್ ಪ್ಲಾಂಟಿಗೆ ಕಳಿಸ್ತೇವೆ. ನಾವು ಸೆಗಣಿ ಕಲಿಸ್ಬೇಕಾದ್ರೆ ಮೈನ್ ಆಗಿ ನೋಡುವಂಥದ್ದು ಕಸ ಹೋಗದ ಹಾಗೆ. ಡೈರಿಯಿಂದ ಬಂದಂಥ ವೇಸ್ಟೇಜ್ ಅಲ್ಲಿ ಸೆಗಣಿಯಲ್ಲಿ ಎಲ್ಲ ಬೈಹುಲ್ಲುಗಳೆಲ್ಲ ಮಿಕ್ಸ್ ಆಗಿರ್ತದೆ. ಸೊ ಅದು ಹೋಗಿ ಪೈಪ್ಲೈನ್ ಅಲ್ಲಿ ಹೋಗಿ ಸಿಕ್ಕಿ ಬ್ಲಾಕ್ ಆಗುವ ಚಾನ್ಸಸ್ ಇರ್ತದೆ. ಹಾಗಾಗಿ ನಾವು ಮೈನ್ ಆಗಿ ಏನು ಅಂತ ಹೇಳಿದ್ರೆ ಸೆಗಣಿ ಕಲಿಸ್ಬೇಕಾದ್ರೆ ಮೈನ್ ಆಗಿ ಕಸ ಹೋಗದಾಗೆ ನೋಡ್ಕೊಳ್ಬೇಕು. ಈ ನಮ್ಮಲ್ಲಿ ಬಂದು ಗೋಬರ್ ಗ್ಯಾಸ್ಗಳು 3 ವೆರೈಟಿ ಈಗ ಪ್ರೆಸೆಂಟ್ ಆಗಿರುವಂತದ್ದು. ಒಂದು ಇದು ಮಾದರಿದ್ದು ನಮ್ದು ಡ್ರಮ್ ಮಾದರಿಯ ಸಿಸ್ಟಮ್, ಇನ್ನೊಂದು ಡೂಮ್ ಅಂತ ಹೇಳಿ ಬರ್ತದೆ ಧರ್ಮಸ್ಥಳ ಯೋಜನೆಯದ್ದು, ಇನ್ನೊಂದು ಈಗ ಅದು ಲೇಟೆಸ್ಟ್ ಆಗಿ ಬಂದು ಬಲನ್ ಮಾದರಿ. ಸೊ ಈ 3 ಗೋಬರ್ ಗ್ಯಾಸ್ಗಳಲ್ಲಿ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಅವುಗಳಿದ್ದೇ ಒಂದೊಂದು ಶೈಲಿಗಳಿದೆ. ಈ ಗೋಬರ್ ಗ್ಯಾಸಿಗೆ ಬಿಸಿಲು ಡೈರೆಕ್ಟ್ ಆಗಿ ಬೀಳಬಾರ್ದು. ಇದು ಬಿಸಿಲು ಡೈರೆಕ್ಟ್ ಆಗಿ ಬಿದ್ದಾಗ ಈ ಫೈಬರಿನ ಪಾರ್ಟ್ಗಳೆಲ್ಲ ಇದು ಹಾಳಾಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ಈ ರೀತಿ ನಾವು ಶೆಡ್ಗಳನ್ನ ಮಾಡಿ ಮಳೆಗಾಲದಲ್ಲಿ ಕೂಡ ಕ್ಲೀನ್ ಆಗಿ ನಮಗೆ ಗೋಬರ್ ಗ್ಯಾಸ್ ಅನ್ನು ತೆಗಿಲಿಕ್ಕೆ ಆಗ್ತದೆ. ಇನ್ನು ಬಂದು ಬಲೂನ್ ಮತ್ತೆ ಡೂಮ್. ಅವುಗಳಲ್ಲಿ ಏನು ಅಂತ ಹೇಳಿದ್ರೆ ಬಲೂನ್ ಮಾದರಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಬಿಸಿಲಿನ ಶಾಖ ಕಮ್ಮಿ ಆದ ಕೂಡಲೇ ಅದ್ರ ಗೋಬರ್ ಗ್ಯಾಸ್ ಅದರಲ್ಲಿ ಉತ್ಪತ್ತಿ ಆಗೋದು ಕಮ್ಮಿ ಆಗ್ತದೆ. ಡೂಮ್ ಕೂಡ ಹಾಗೆ ಮಳೆಗಾಲದಲ್ಲಿ ಒಳಗಡೆ ನೀರು ಬರುವಂತದ್ದು. ಸೊ ಕೆಲವೊಂದು ಅದರದ್ದೇ ಆದ ಸಮಸ್ಯೆಗಳು ಅದರಲ್ಲಿ ಇರುವುದರಿಂದ ಸೊ ನನ್ನ ಪ್ರಕಾರ ಸ್ವಲ್ಪ ಸೇಫ್ಟಿ ಪರ್ಪಸ್ಗೆ ಅಂತ ಹೇಳಿದ್ರೆ ನೀವು ಲೈಫ್ ಲಾಂಗ್ ಲೀಡ್ ಮಾಡ್ತೀರಿ, ತಗೊಂಡು ಹೋಗ್ತೀರಿ ಅಂತ ಹೇಳಿ ಆದಾಗ ನೀವು ಇಂತಹ ಗೋಬರ್ ಗ್ಯಾಸ್ಗಳನ್ನ ಡ್ರಮ್ ಮಾದರಿ ಸಿಸ್ಟಮ್ ಅನ್ನು ಯೂಸ್ ಮಾಡೋದು ಬೆಟರ್. ಖರ್ಚು ಕಮ್ಮಿ ಆಗಬೇಕು, ಖರ್ಚು ಕಮ್ಮಿಯಲ್ಲಿ ಪ್ಲಾಂಟ್ಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಬಲೂನ್ ಮಾದರಿ ಈಗಿನ ಇದಕ್ಕೆ ಉತ್ತಮ. ಈಗ ನಮ್ಮ ಗೋಬರ್ ಗ್ಯಾಸ್ ಬಂದು ಇದರ ಡೆಪ್ತ್ ಬಂದೇ ಒಂದು ಸಾಧಾರಣ ಮಟ್ಟಿಗೆ 20 ಫೀಟಿನಷ್ಟಿದೆ. ಈಗ ಕೆಲವೊಂದು ಕ್ಲಿಪ್ಗಳನ್ನು ಇಲ್ಲಿ ಹಾಕ್ತಾ ಇದ್ದೇವೆ. ಸೊ ಅದರಲ್ಲಿ ನಿಮಗೆ ನೋಡುವಾಗ ಗೊತ್ತಾಗ್ಬೋದು. ನಾನು ಆಗ ಹೇಳಿದಾಗೆ ಈ ಕಸಗಳು ಹೋಯ್ತು ಅಂತ ಹೇಳಿ ಆದಾಗ ಈ ಗೋಬರ್ ಗ್ಯಾಸ್ ಅನ್ನ ತೆಗೆದು ಪುನಃ ಅದರ ಮೇಲೆ ಕೆಲಸ ಮಾಡೋದು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ. ಸೊ ಆಗ ನಮಗೆ ಚೈನ್ ಪುಲ್ಲಿಯಲ್ಲಿ ನಾನು ತೆಗೆದು ಎಲ್ಲ ಕೆಳಗಡೆ ಒಮ್ಮೆ ಇದ್ದದ ಕಸಗಳನ್ನೆಲ್ಲೊಮ್ಮೆ ಕ್ಲೀನ್ ಮಾಡಿದ್ವಿ. ಆದದಿಷ್ಟೇ ಇದರಲ್ಲಿ ಈ ಸೆಗಣಿಯ ಒಟ್ಟಿಗೆ ಮಿಕ್ಸ್ ಮಾಡ್ಬೇಕಾದ್ರೆ ಬೈಹುಲ್ಲುಗಳನ್ನೆಲ್ಲ ಅದರೊಟ್ಟಿಗೆ ಮಿಕ್ಸ್ ಮಾಡಿದ್ರು. ಸೊ ಅದೆಲ್ಲ ಕಸಗಳೆಲ್ಲ ಬ್ಲಾಕ್ ಆಗಿ ಮತ್ತೆ ಗಟ್ಟಿಯ ಟೈಪಿನ ಸೆಗಣಿ
ಈ ಕರುಗಳ ಸೆಗಣಿ ಅಂತೇಳಿ, ಗಡಸುಗಳ ಸೆಗಣಿ ಅಂತೇಳಿ ಹೇಳ್ತೇವೆ. ಅದು ಆಕ್ಚುಲಿ ಅದು ಕ್ರಶ್ ಮಾಡಿ ಹಾಕ್ಬೇಕು. ಇಲ್ಲ ಅಂತ ಹೇಳಿದ್ರೆ ಹಾಗೆ ಕಳಿಸಿತು ಅಂತ ಹೇಳಿದ್ರೆ ಕೆಳಗಡೆ ಹೋಗಿ ಅಲ್ಲಿ ಬ್ಲಾಕ್ ಆಗ್ತಾ ಹೋಗ್ತದೆ. ಸೊ ಆಮೇಲೆ ಹೊಯ್ಗೆಗಳು ಹೋದಾಗ ಇದು ಗುಂಡಿ ತುಂಬ್ತಾ ಬರ್ತದೆ. ಆ ಟೈಮಲ್ಲಿ ಗ್ಯಾಸ್ಗಳು ನಮಗೆ ಅಲ್ಲಿ ಸ್ಪೇಸ್ ಹೇಳುವಂಥದ್ದು ಕಮ್ಮಿ ಆಗ್ತಾ ಹೋಗ್ತದೆ. ನಾನು ಹಾಗೆ ಹೇಳಿದಾಗ ಇದು 20 ಫೀಟಿನ ಡೆಪ್ತ್ ಉಂಟು ಇದು ಗುಂಡಿ. ಹಾಗಾಗಿ ಇದನ್ನು ನಾವು ಒಂದ್ಸಲ 30 ವರ್ಷಗಳ ನಂತರ ಇದನ್ನ ಕ್ಲೀನ್ ಮಾಡ್ತಿರುವಂಥದ್ದು. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ, ಸೊ ಇದಕ್ಕೆ ಹೇಳಿದ ಹಾಗೆ ನಾನು ಆ ಮಾಡ್ಗಳನ್ನೆಲ್ಲ ಮಾಡಿ, ಸೊ ಎಲ್ಲ ಕಬ್ಬಿಣದ ಆಂಗ್ಲರ್, ಅದಕ್ಕೆ ಲೊಕೊಲೇಟೆಡ್ ಪೈಂಟ್ ಅನ್ನೆಲ್ಲ ಕೊಟ್ಟು, ಸೊ ಗೊಬ್ಬರಕ್ಕೆ ಸೆಗಣಿಗೆ ಮೈನ್ ಆಗಿ ಅಂತ ಹೇಳಿದ್ರೆ ಕಬ್ಬಿಣಗಳು ಉಳಿಯುವುದಿಲ್ಲ. ಕಬ್ಬಿಣಗಳು ಇಮಿಡಿಯೇಟ್ ಆಗಿ ರಷ್ಟು ಬರ್ತದೆ. ಸೊ ನಾವು ಮೈಂಟೆನೆನ್ಸ್ ಮಾಡೋದನ್ನು ಕ್ಲೀನ್ ಆಗಿ ಮಾಡ್ತಾ ಹೋಗ್ಬೇಕು. ನಾವು ಸ್ಲರಿಗುಂಡಿಗೆ ಆಗಿರ್ಲಿ, ಗೋಬರ್ ಗ್ಯಾಸ್ಗೆ ಆಗಿರ್ಲಿ, ಹಟ್ಟಿಗೆ ಆಗಿರ್ಲಿ, ನಾವು ಮಾಡ್ಬೇಕಾದ್ರೆ ಕಬ್ಬಿಣವನ್ನು ಯೂಸ್ ಮಾಡ್ತೇವೆ ಅಂತ ಹೇಳಿ ಆದ್ರೆ ಇಂಡಸ್ಟ್ರಿಯಲ್ ಪೈಂಟ್ ಅನ್ನು ಯೂಸ್ ಮಾಡ್ಬೇಕಾಗ್ತದೆ. ಸೊ ಅದು ಯೂಸ್ ಮಾಡಿತು ಅಂತ ಹೇಳಿ ಆದಾಗ ನಿಮಗೆ ಕಬ್ಬಿಣಗಳ ಲೈಫ್ ಸ್ವಲ್ಪ ಟೈಮ್ ಜಾಸ್ತಿ ನಮಗೆ ಸಿಗ್ತದೆ. ಸೊ ನಾವೆಲ್ಲ ಈ ಗೋಬರ್ ಗ್ಯಾಸ್ ಪ್ಲಾಂಟಿಗೆ ಬಿಸಿಲು ಡೈರೆಕ್ಟ್ ಆಗಿ ಬೀಳಬಾರ್ದು ಅಂತೇಳಿ ಅದನ್ನ ಕಂಡೀಷನ್ ರೀತಿಯಲ್ಲಿ ನಾವು ಇದನ್ನು ಮಾಡಿದ್ದೇವೆ ಎಲ್ಲವನ್ನು. ಸೊ ಅಲ್ಲಿ ಎಲ್ಲ ಶೆಡ್ಡಿನ ರೂಪದಲ್ಲಿ ಇದಂತ ನಿರ್ಮಾಣ ಮಾಡಿದ್ದೇವೆ. ಕೆಳಗಡೆ ಕಾಂಕ್ರೀಟ್ ಹಾಕಿ ಅಲ್ಲಿ ನಮಗೆ ಫೀಲ್ ಬರೋದಿಲ್ಲ ಅದು ಗೋಬರ್ ಗ್ಯಾಸ್ ಪ್ಲಾಂಟ್ ಅಲ್ಲಿ ಸೆಗಣಿದಲ್ಲಿ ಇರ್ತದೆ ಅಂತ ಹೇಳಿ. ಅಷ್ಟು ಕ್ಲೀನ್ ಆಗಿ ನೀಟಾಗಿ ನಾವು ಇದನ್ನೀಗ ಮೈಂಟೈನ್ ಮಾಡಿದ್ದೇವೆ. ಸೊ ನಾನು ಹೇಳೋದೇನಂತ ಹೇಳಿದ್ರೆ, ನಾವು ಗೋಬರ್ ಗ್ಯಾಸ್ ಪ್ಲಾಂಟ್ ಅನ್ನ ನಾವು ಮಾಡ್ತೇವೆ ಅಂತ ಹೇಳಿ ಆದಾಗ ಅದರ ಸುತ್ತಲೂ ಕ್ಲೀನ್ನೆಸ್ ಅನ್ನು ನಾವು ಕಾಪಾಡಿಕೊಳ್ಬೇಕು. ನಾವು ನೀಟಲ್ಲಿ ಅಲ್ಲಿ ಮಾಡ್ತಾ ಇಲ್ಲ ಅಂತ ಹೇಳಿ ಆದ್ರೆ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗುವಂಥದ್ದು ನೋಡ್ಲಿಕ್ಕೆ ಒಂಥರ ಮುಜುಗರ, ಅದು ನೋಡ್ಲಿಕ್ಕೆ ಒಂಥರ ಅಸಹ್ಯ ಕಾಣ್ತದೆ. ಆಮೇಲೆ ಕ್ಲೀನ್ ಆಗಿದ್ದಷ್ಟು ನಮಗೆ ಅಲ್ಲಿ ಕೆಲಸ ಮಾಡ್ಲಿಕ್ಕೂ ಆಗಿರ್ಲಿ, ಅಲ್ಲಿ ಹೋಗ್ಲಿಕ್ಕೂ ಆಗಿರ್ಲಿ ಮನಸ್ಸು ಬರ್ತದೆ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಕೆಲಸ ಮಾಡ್ಲಿಕ್ಕೆ ಮನಸ್ಸು ಬರುವುದಿಲ್ಲ. ಹಾಗಾಗಿ ನಾವೆಲ್ಲ ಈ ಗೋಬರ್ ಗ್ಯಾಸ್ ಪ್ಲಾಂಟ್ಗಳನ್ನ ಎಲ್ಲ ನೀಟಾಗಿ ರೆಡಿ ಮಾಡಿದ್ದೇವೆ. ಈ ಗೋಬರ್ ಗ್ಯಾಸ್ ಇಂದ ಬಂದಂತ ಔಟ್ಲೆಟ್ಗಳು ನಮ್ಮ ಸ್ಲರಿಗುಂಡಿಗೆ ಬಂದು ಸೇರ್ತವೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ತಿಳಿಸಿಕೊಡ್ತೇವೆ. ಅಲ್ಲಿವರೆಗೆ ನಮಸ್ಕಾರ.